ಕೋಬಾದಲ್ಲೇ ಇರುವಂತಹ ಮತ್ತೊಂದು ಜಿನ ಮಂದಿರಕ್ಕೆ ನಾನು ಕರೆದುಕೊಂಡು ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರನ್ನೂ ಕೂಡ. ಇದರದ್ದು ಕೂಡ ಒಂದು ಭವ್ಯ ಕಲಾಕೃತಿ ಅಂತ ಹೇಳಬಹುದು. ಇಲ್ಲಿ ಪದ್ಮಾವತಿ ದೇವಿಯನ್ನೇ ಮೇಲ್ಗಡೆ ಕೂರಿಸಿರುವಂಥದ್ದು. ಪ್ರತಿಯೊಂದು ತೋರಣದಲ್ಲಿಯೂ ಕೂಡ ನಾವು ಆ ಜಿನರ ಪ್ರತಿಮೆಗಳನ್ನು ನೋಡಬಹುದು. ನೋಡಿ, ಪ್ರತಿಯೊಂದು ತೋರಣದಲ್ಲೂ ಕೂಡ ಯಾವ ಕಡೆಯಿಂದ ನೋಡಿದ್ರೂ ಕೂಡ ಆ ತೋರಣದಲ್ಲಿ ನಿಮಗೆ ಆ ಜಿನ ಪ್ರತಿಮೆಗಳನ್ನು ನಾವು ನೋಡಲಿಕ್ಕೆ ಸಿಕ್ಕತ್ತೆ. ನೋಡಿ, ಇದರ ಮೇಲ್ಛಾವಣಿಯು ಕೂಡ ಬಹಳ ಸುಂದರವಾಗಿ ಕರಕುಶಲಗಳಿಂದ ಕೆತ್ತಲ್ಪಟ್ಟಿರುವಂಥದ್ದು. ಇಲ್ಲಿ ನೋಡಿ, ಅಷ್ಟ ದಿಕ್ಪಾಲಕರು ಎನ್ನುವ ಹಾಗೆ ಸುತ್ತಲೂ ಕೂಡ ಇರುವಂಥದ್ದು. ಒಟ್ಟು ಅಷ್ಟ ಶಿಲಾಬಾಲಿಕೆಯರು ಅಥವಾ ದಿಕ್ಪಾಲಕರು ಅಂತ ಹೇಳ್ಬೋದು. ಆ ರೀತಿ ಇಲ್ಲಿ ನಿಲ್ಲಿಸಲ್ಪಟ್ಟಿದೆ. ಬಹಳ ಸುಂದರವಾದ ಸ್ತಂಭಗಳಿಂದ ಕೂಡಿರುವಂತಹ ಒಂದು ಜಿನಮಂದಿರವಿದು. ಇದರಲ್ಲಿ ಮಧ್ಯದಲ್ಲಿ ನೋಡಿ ನಂದ್ಯಾವರ್ತವನ್ನು ಕೂಡ ಬಿಡಿಸಿದ್ದಾರೆ. ಗುರುಗಳ ಚರಣಗಳನ್ನು ಆ ಕಡೆ ಈ ಕಡೆ ಇಡಲ್ಪಟ್ಟಿದೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ತೀರ್ಥಂಕರದು ಇತ್ತು ಅಂತಂದರೆ ಆ ಕಡೆ ಈ ಕಡೆ ಎಲ್ಲ ಶ್ವೇತಾಂಬರಂ ಸಂಪ್ರದಾಯದ ಮುನಿಗಳ ಒಂದು ಚಿತ್ರಗಳನ್ನು ಅಂದರೆ ಪುತ್ತಲಿಗಳನ್ನು ಮಾಡಲ್ಪಟ್ಟಿದೆ. ಇದರ ಒಂದು ಒಳಗಡೆ ಹೋಗುವಂತಹ ಪ್ರವೇಶ ದ್ವಾರದ ಕಲಾಕೃತಿ ಶಂಖವೂ ಕೂಡ ಇದೆ, ಕಮಲವೂ ಕೂಡ ಇದೆ. ವಾಹ್, ಸ್ಫಟಿಕದಿಂದ ಮಾಡಲ್ಪಟ್ಟಂತಹ ಗುರುಗಳ ಚರಣಗಳು ಇವು ನೋಡಿ. ಇವರ ಹೆಸರು ವೀರಲ್ ಸಂಯಮಿ ಗಚ್ಚನಾಯಕ ಆಚಾರ್ಯ ಶ್ರೀ ಕೈಲಾಸ ಸಾಗರ ಸೂರೀಶ್ವರ್ಜಿ ಅಂತ ಅಂದ್ಬಿಟ್ಟು ಈ ಶ್ವೇತಾಂಬರ ಪರಂಪರೆಯ ಗುರುಗಳು. ಇವರ ಕಾರಣದಿಂದಲೇ ಇಂದು ಈ ಕೋಬಾದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಒಂದು ತಾಡಪತ್ರಗಳ ಸಂಗ್ರಹಣೆ ಇದರಲ್ಲಿ ಆಗಿರುವಂಥದ್ದು. ಕಿಟಕಿ ನೋಡಿ, ಕಿಟಕಿಯಲ್ಲಿಯೂ ಕೂಡ ಗುರು ಶಿಷ್ಯರ ಒಂದು ಸಮಾಗಮವನ್ನು ಉಪದೇಶವನ್ನು ತಿಳಿಸಿದ್ದಾರೆ. ಆದರೆ ಇದು ಕಿಟಕಿ. ಇದರ ಒಳಗಡೆ ಇರುವಂಥದ್ದು ಪ್ರತಿಮೆಯನ್ನು ನೋಡ್ಬೋದು ನೀವು. ಕಲ್ಪವೃಕ್ಷವನ್ನು ಮಾಡಿ ಕಲ್ಪವೃಕ್ಷದ ಕೆಳಗೆ ಜಿನ ಪ್ರತಿಮೆಯನ್ನು ಆ ಕಡೆ ಈ ಕಡೆ ಮುನಿಗಳನ್ನು ಕೂರಿಸಿರುವಂಥದ್ದು. ಬಹಳ ಸುಂದರವಾದಂತಹ ಒಂದು ಜಿನಮಂದಿರ ಇದು. ಇಲ್ಲಿಯೂ ಕೂಡ ನಾವು ಮುನಿಗಳ ಒಂದು ಚಿತ್ರಗಳನ್ನು ನಾವು ನೋಡ್ಬೋದು. ಆದರೆ ಇದು ಕಿಟಕಿ. ಬಾಲೋತ್ತರ ನಿವಾಸಿ ಕುಂದನ್ ನಮಲಜಿ ರಿಖಭ ದಾಸಜಿ ಕಕು ಚೋಪಡಾ ಅನ್ನುವಂಥವರು ಇದರ ನಿರ್ಮಾಣ ಕರ್ತರು. ಇದರ ದ್ವಾರವೂ ಕೂಡ ಬಹಳ ಸುಂದರವಾದಂತಹ ಒಂದು ದ್ವಾರವಾಗಿದೆ.